souls to be saved, oh God. We want to see souls being saved, oh God. Signs and wonders and miracles that happen, oh Father. Lord, in this area, Father, let them experience, Father, Jesus Christ, the King of Kings and the Lord of Lords. ಹಾಗೆ ಇರೋದಿಲ್ಲ. ದೇವರು ನಿಶ್ಚಯವಾಗಿ ಕೋರಿಬಿದ್ನೂರನ್ನು ದೇವರು ಬದಲಾಯಿಸಿದ್ದಾರೆ. ಆಮೆನ್. ನಮ್ಮನ್ನು ಎಲ್ಲರನ್ನು ಇಲ್ಲಿ ಕೂರಿಸಿದ್ಯಾ ಸ್ವಾಮಿ. ಕರ್ತನೇ, ನಿನಗೆ ಒಂದು ಲೋಕ ಉಂಟು, ನಿನಗೆ ಒಂದು ಪ್ಲಾನ್ ಉಂಟು ಸ್ವಾಮಿ. ಆ ಪ್ಲಾನ್ ಪ್ರಕಾರ ಕರ್ತನೇ, ಈ ಗೌರಿಬಿದನೂರು ಮತ್ತೆ ಸರೌಂಡರ್ನಲ್ಲಿರುವ ಎಲ್ಲ ಜನರನ್ನು, ಎಲ್ಲ ಸಭೆಗಳನ್ನು, ಎಲ್ಲ ಸೇವಕರನ್ನು ಕರ್ತನೇ ನೀವು ಒಂದಾಗಿ ಕೂಡಿಸಿ, ಕರ್ತನೇ ಒಂದು ಒಳ್ಳೆ ಐಕ್ಯತೆಯಲ್ಲಿ ಕೂಡಿಸಿ ಕರ್ತನೇ, ಈ ಸ್ಥಳವೆಲ್ಲ ನಿಮ್ಮ ನಾಮಕ್ಕೆ ಮಹಿಮೆಯಾಗಿ ಬರಬೇಕಂತ ನಾವು ಪ್ರಾರ್ಥನೆ ಮಾಡ್ತೀವಿ ರಾಜ. ಹಾಗಾಗಿ ಕರ್ತನೇ, ಈ ಕೂಟದ ಮುಖಾಂತರ ಇಲ್ಲಿ ಈ ಸೀಪ ಎಲ್ಲ ಸ್ಥಳದಲ್ಲಿ ಒಂದು ಉಜ್ಜೀವನ ಬರಲಿ ರಾಜ, ಉಜ್ಜೀವನ ಬರಲಿ. ಪವಿತ್ರಾತ್ಮನು ಎಲ್ಲ ಸ್ಥಳಗಳಲ್ಲಿ ಕಳೆದು ಹೋಗಿ ರಾಜ, ಅದ್ಭುತಗಳನ್ನು ಮಾಡಬೇಕು, ಜನರಿಗೆ ಕನ್ವಿಕ್ಷನ್ ಕೊಡಬೇಕು ರಾಜ.
ಪಾಸ್ಟರ್ ಡೇವಿಡ್ ದೊಡ್ಡಬಳ್ಳಾಪುರದಿಂದ ಅವರು ಯೂಟ್ಯೂಬ್ ಅಲ್ಲಿ ಅದನ್ನು ಹಾಡಿದ್ದಾರೆ. ದಯಮಾಡಿ ಇದನ್ನು ನಿಮ್ಮ ಯೂಟ್ಯೂಬ್ ಅಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ಮಾಡಿ. ಪಾಸ್ಟರ್ ಚಂದ್ರ ಮೊಯ್ಲಿ ಮುಂದೆ ಬಂದು ಈ ಕರುಣಾ ಸಾಗರ ಎಂಬ ಹಾಡನ್ನು ಅವರು ಪ್ರತಿಷ್ಠೆ ಮಾಡುತ್ತೆ. ಪರಲೋಕದ ಮೂಲಕುಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ತಾಲಂತುಗಳು ಕೊಡುವವನು ನೀನು, ಜ್ಞಾನವನ್ನು ಕೊಡುವವನು ನೀನು, ಆತ್ಮನೆಯಿಂದ ಕೀರ್ತನೆಗಳನ್ನ ದಾನಗಳನ್ನ ಭರಿಸುವವನು ನೀನಾಗಿದೆಯಪ್ಪ. ಕರ್ತನೇ, ನಿನ್ನ ದಾಸರಿಗೆ ಆ ಕೃಪೆಯನ್ನ ದಯಪಾಲಿಸಬೇಕಾಗಿ ಸ್ತೋತ್ರ. ಈ ಕರುಣಾ ಸಾಗರ ಎನ್ನುವಂತ ಕರ್ತನೇ, ಈ ಧ್ವನಿ ಸುರುಳಿಯನ್ನ, ಈ ಹಾಡುಗಳನ್ನ, ಈ ಆರಾಧನೆಯನ್ನ ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ಕರ್ನಾಟಕದಲ್ಲಿರುವ ದೇವ ಜನರ ಆತ್ಮಿಕವಾದ ಅಭಿವೃದ್ಧಿಗಾಗಿ ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ನಾವು ಇದನ್ನ ಬಿಡುಗಡೆ ಮಾಡುತ್ತಾ ಇದ್ದೇವೆ ದೇವರೇ. ನನ್ನ ಮನವೇ ಯೆಹೋವನ ಕೊಂಡಾಡು, ಸರ್ವೇಂದ್ರಗಳೇ ಪರಿಶುದ್ಧ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತ್ಮಗಳನ್ನು ಮರೆಯಬೇಡ. John chapter 16 verse 13. ಯೋಹಾನ 16:13. ಆದರೆ ಆತನು ಅಂದರೆ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ಎಲ್ಲಾ ಸತ್ಯಕ್ಕೆ ಅಲ್ಲಿರುವ ವಿಷಯವನ್ನು ಆತ ನಮಗೆ ತೋರಿಸುವನು. ರೋಮನ್ 8:14. ರೋಮಪುರದವರಿಗೆ 8:14. ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ தேவனுடைய ஆவியால் நடத்தப்படுகிறார்களோ? My question to you is, ನೋಡಿ, ನನ್ನ ಪ್ರಶ್ನೆ ನಿಮಗೆ, when was the last you heard the voice of the Holy Spirit and you did something ಯಾವತ್ತು in your ministry? And நடத்துவதுனா ಕೈನ ನಡೆಸುವವನು ನಾನೇ. கையுள்ளவர்கள் தட்டி ಕೈಯಿಂದ ತಟ್ಟಿ பரிசுத்தாவியானவர் ಪವಿತ್ರಾತ್ಮನು அவரோடு நாங்கள் அன்று ஜீவிக்கும் பொழுது அவர் எங்களை நடத்துவார். ಆತನೊಡನೆ ನಿಕಟ ಸಂಬಂಧದಲ್ಲಿ ಜೀವಿಸಿದರೆ ಆತ ನಮ್ಮನ್ನು ನಡೆಸುತ್ತಾನೆ. எபிரேயர் 5:14. ಇಬ್ರಿಯದವರಿಗೆ 5:14. ಅತಿಯಾದ ಭಾರವು ஆ. ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ತಿಳಿದುಕೊಂಡು ஆ. ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿದೆ. இது ஒಳ್ಳೆಯದು, ಇದು ಒಳ್ಳೆಯದು, ಕೆಟ್ಟದ್ದು. How do you know? Only those who walk with the power of the Holy Spirit can differentiate between good and evil. ನೋಡಿ, ಇದು ಒಳ್ಳೆಯದು, ಇದು ಕೆಟ್ಟದ್ದು ಹೇಗೆ ಅರ್ಥವಾಗುತ್ತದೆ? ಯಾರು ಪವಿತ್ರಾತ್ಮನ ನಡೆಯುತ್ತಾರೋ ಅವರಿಗೆ ವ್ಯತ್ಯಾಸ ಗೊತ್ತಾಗ್ತದೆ. ಇದು ಒಳ್ಳೆಯದು, ಇದು ಕೆಟ್ಟದ್ದು. ಅನೇಕ ಕಾರ್ಯಗಳಲ್ಲಿ ಒಂದು ಕಾರ್ಯ ಇದಾಗಿ ನಾವು ಗಮನಿಸ್ತೇವೆ. ಬೈಬಲಲ್ಲಿ ಯೇಸು ಸ್ವಾಮಿ ತಾನು ಯೋಹಾನನ ಸುವಾರ್ತೆ 13ನೇ ಅಧ್ಯಾಯದಿಂದ ನಾವು ಗಮನಿಸಿದಾಗ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಯೇಸು ಸ್ವಾಮಿ ತನಗುಳ್ಳವರನ್ನ ಆತನು ಪ್ರೀತಿಸುವುದಕ್ಕಾಗಿ ಪ್ರಾರಂಭಿಸಿದನು.
ಬಹಳವಾಗಿ ಪ್ರೀತಿಸ್ತಾನೆ. ನಂತರವಾಗಿ ಯೇಸು ಸ್ವಾಮಿ ಆ ಶಿಷ್ಯರ ಪಾದಗಳನ್ನ ಆತನು ತೊಳೆದು ಒಂದು ಮಾದರಿಯನ್ನ ತೋರಿಸಿಕೊಡ್ತಾನೆ. ಏನಂತ, ನೀವು ಸಹ ಈ ರೀತಿ ಮಾಡ್ರಿ ಎಂಬುದಾಗಿ ಪಾದಗಳನ್ನ ತೊಳೆದು ಯೇಸು ಸ್ವಾಮಿ ತನ್ನ 14ನೇ ಅಧ್ಯಾಯದಿಂದ ಅನೇಕ ಸಂಗತಿಗಳು ಪರಲೋಕ ರಾಜ್ಯದ ಕುರಿತಾಗಿ, ಪವಿತ್ರಾತ್ಮನ ಕುರಿತಾಗಿ, ಆತನು ತನ್ನಲ್ಲಿ ನೆಲೆಗೊಂಡವರು ಯಾರು ಎನ್ನುವಂತ ಅನೇಕ ಕಾರ್ಯಗಳ ಕುರಿತಾಗಿ ಯೇಸು ಸ್ವಾಮಿ ಮಾತನಾಡ್ತಾ 14ನೇ ಅಧ್ಯಾಯಕ್ಕೆ ಯೇಸು ಸ್ವಾಮಿ ಪ್ರವೇಶಿಸಿದಾಗ ಒಂದು ಶಬ್ದವಾದಂತ ಒಂದು ಕಾರ್ಯವನ್ನ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾನೆ. ಏನಂತ, ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಒಂದು ಗುಂಪಿನ ಜನ ಹೇಳಿದ್ರು, ಯೇಸುವೆ ನೀನು ಎಲ್ಲೋಗ್ತೀಯೋ ನಾನು ಅಲ್ಲೇ ಬರ್ತೀನಿ. ಇನ್ನೊಂದು ಗುಂಪಿನ ಜನ ಹೇಳಿದ್ರು, ಯೇಸುವೆ ನಿನಗಾಗಿ ಪ್ರಾಣ ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಎಲ್ಲ ಒಂದೊಂದು ಮಾತುಗಳನ್ನ ಹೇಳಿದಾಗ ಯೇಸು ಸ್ವಾಮಿ ಅವರನ್ನ ನೋಡಿಕೊಂಡು ಒಂದು ಮಾತು ಹೇಳ್ತಾರೆ, ನೀವೆಲ್ಲರೂ ನನ್ನನ್ನ ಒಬ್ಬಂಟಿಗರಾಗಿ ಬಿಟ್ಟು ಹೋಗ್ತೀರಾ, ನಿಮ್ಮ ಸ್ಥಳಕ್ಕೆ ನೀವು ಹೋಗ್ತೀರಾ, ಆದ್ರೆ ನಾನು ಒಬ್ಬಂಟಿಗನಲ್ಲ, ತಂದೆ ನನ್ನ ಸಂಗಡ ಇದ್ದಾನೆ. ಸಂದೇಶದ ವಿಷಯ ಏನಂದ್ರೆ, ದೇವರ ಉದ್ದೇಶಕ್ಕಾಗಿ ನೀವು ನಿಂತಾಗ ಅನೇಕರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಆದ್ರೆ ಜನ ಬಿಟ್ಟು ಹೋದ್ರು ಅಂತ ಹೇಳಿ ನೀವು ದೇವರ ಉದ್ದೇಶ ಬಿಡಬಾರ್ದು. ಜನ ಬಿಟ್ಟು ಹೋದ್ರು, ಯಾವ ಉದ್ದೇಶಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೋ ಆ ಉದ್ದೇಶಕ್ಕಾಗಿ ನೀವು ಮುಂದೆ ಹೋಗ್ತಾನೆ ಇರಬೇಕು.